ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಆದರ್ಶ್ ಪ್ರಮಾತಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆದರ್ಶ್. ಈಗ ನಾವು ದೀಗುಜ್ಜೆ ಕೊಯ್ಲಿಕ್ಕೆ ಹೊರಟದ್ದು. ಹೋಗುವ. ಒಂದು ದೀಗುಜ್ಜೆ ಸಿಕ್ಕಿತು. ಓ, ಇನ್ನೊಂದು ಸಿಕ್ಕಿತು. ಬಚಾವ್, ತೋಡಿಗೆ ಬೀಳಲಿಲ್ಲ. ರೋಡಲ್ಲಿ ಬಿದ್ದಂತಹ ದೀಗುಜ್ಜೆಯನ್ನು ಹೆಕ್ಕಿ ಆಯಿತು. ಇದನ್ನು ಇನ್ನು ಮನೆಗೆ ತಗೊಂಡು ಹೋಗುವ. ದೀಗುಜ್ಜೆ ಕೊಯ್ದಾಯಿತು, ಹೆಕ್ಕಿ ಆಯಿತು. ಇನ್ನು ಮನೆಗೆ ಹೋಗಿ ಏನಾದರೂ ಸ್ಪೆಷಲ್ ಐಟಮ್ ಮಾಡುವ. ದೋಸೆ ಮಾಡಲಿಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ, ನೆಕ್ಸ್ಟ್ ಖಾರಕ್ಕೆ ಬೇಕಾದಷ್ಟು ಕುಮಟೆ ಮೆಣಸು. ನಾನಿಲ್ಲಿ 15 ಕುಮಟೆ ಮೆಣಸನ್ನು ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಅರಶಿನ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, ಒಂದು ಸ್ವಲ್ಪ ಹಿಂಗು, 1 ತುಂಡು ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೇನೆ. ಹಾಗೆ 2 ಪಾವಿನಷ್ಟು ಅಕ್ಕಿ ಮತ್ತು 1 ಮುಷ್ಟಿ ಉದ್ದಿನಬೇಳೆ. 3 ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇವೆ. ಇದನ್ನೆಲ್ಲ ಕಡಿಯುವ. ಬೇಕಾದಷ್ಟು ನೀರನ್ನು ಸೇರಿಸುವ. ದೀಗುಜ್ಜೆ ದೋಸೆಗೆ ಹಿಟ್ಟನ್ನು ಈ ಥರ ದಪ್ಪದಲ್ಲಿ ಕಳೆದುಕೊಳ್ಬೇಕು. ಸ್ನೇಹಿತರೆ, ದೀಗುಜ್ಜೆ ದೋಸೆ ಮಾಡಲಿಕ್ಕೆ 2 ದೀಗುಜ್ಜೆಯನ್ನು ತಗೊಂಡಿದ್ದೇವೆ. ಫಸ್ಟಿಗೆ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳುವ. ದೀಗುಜ್ಜೆ ಸಿಪ್ಪೆ ಎಲ್ಲ ತೆಗೆದಾಯಿತು. ಇನ್ನು ಸ್ಲೈಸ್ ಆಗಿ ಕಟ್ ಮಾಡುವ. ದೋಸೆಗೆ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಬೇಕು, ತೆಳುವಾಗಿ. ಎಷ್ಟು ತೆಳುವಾಗ್ತದೆ ಅಷ್ಟು ಒಳ್ಳೆಯದು. ದೋಸೆಗೆ ಬೇಕಾದ ರೀತಿಯಲ್ಲಿ ದೀಗುಜ್ಜೆಯನ್ನು ತುಂಡು ಮಾಡಿ ಇಟ್ಟುಕೊಂಡಿದ್ದೇವೆ. ದೋಸೆ ಮಾಡಲಿಕ್ಕೆ ಹಿಟ್ಟು, ದೀಗುಜ್ಜೆ ಎಲ್ಲ ರೆಡಿಯಾಗಿದೆ. ಸ್ಲೈಸ್ ಆಗಿ ಕಟ್ ಮಾಡಿದಂತಹ ದೀಗುಜ್ಜೆಯನ್ನು ಹಿಟ್ಟಿಗೆ ಹಾಕಬೇಕು ಫಸ್ಟಿಗೆ. ಈ ಥರ ಒಂದೊಂದಾಗಿ ಇಟ್ಕೊಂಡು ಬರುವಂಥದ್ದು.
ಲಾಸ್ಟಿಗೆ ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲಿ ಫುಲ್ಲು ಫಿಲ್ಲಪ್ ಮಾಡುವಂಥದ್ದು, ದೋಸೆ ರೀತಿಯಲ್ಲಿ ಆಕಾರ ಬರ್ತದೆ ಲಾಸ್ಟಿಗೆ. ಕಾಯಿಲಿ, ಒಳ್ಳೆ ಕಾಯಿಲಿ. 2 ಸ್ಪೂನು ತೆಂಗಿನ ಎಣ್ಣೆಯಿಂದ ಹಾಕಿದ್ದೇವೆ. ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಲಿ. ರುಚಿ ರುಚಿಯಾದ ಬಿಸಿ ಬಿಸಿ ದೀಗುಜ್ಜೆ ದೋಸೆ ಸವಿಯಲು ರೆಡಿಯಾಗಿದೆ.